ಇನ್ನು ರಾಜ್ಯದಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಳ ಆಗಿರೋದ್ರಿಂದ ಸರ್ಕಾರ ಕೂಡ ಹೈ ಅಲರ್ಟ್ ಆಗಿದೆ. ರಾಜ್ಯ ಆರೋಗ್ಯ ಮತ್ತೆ ವೈದ್ಯಕೀಯ ಶಿಕ್ಷಣ ಇಲಾಖೆಗಳು ಫುಲ್ ಆಕ್ಟಿವ್ ಆಗಿದೆ. ಬಿಜೆಪಿ ಅವಧಿಯಲ್ಲಿ ಆದಂತಹ ದುರಂತಗಳು ಈಗ ಮರುಕಳಿಸಬಾರದು ಅನ್ನೋ ಎಚ್ಚರಿಕೆ ಕೈಗೊಳ್ತಾ ಇದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಅಂದ್ರೆ ಈ ಹಿಂದೆ ಕೋವಿಡ್ ಅಪ್ಪಳಿಸಿದಾಗ ಬೆಡ್ ಸಮಸ್ಯೆ, ಆಕ್ಸಿಜನ್ ಸಿಲಿಂಡರ್ಗಳ ಸಮಸ್ಯೆ, ವೆಂಟಿಲೇಟರ್ನ ಕೊರತೆ ಎದುರಾಗಿತ್ತು. ಬೆಡ್, ಆಕ್ಸಿಜನ್ ಮತ್ತೆ ವೆಂಟಿಲೇಟರ್ಗಳ ಕೊರತೆಯಿಂದಾಗಿನೇ ಸಾಕಷ್ಟು ಸಾವುಗಳು ಸಂಭವಿಸಿತ್ತು. ಈ ಬಾರಿ ಕೋವಿಡ್ ಆರಂಭದಲ್ಲಿ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ. ರಾಜ್ಯ ಸರ್ಕಾರ ಇಂಥ ಯಾವುದೇ ಸಮಸ್ಯೆಗಳಾಗಬಾರ್ದು ಅನ್ನೋದಕ್ಕೆ ಈಗಾಗಲೇ ಅಲರ್ಟ್ ಆಗಿ ಏನೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕು, ಅಗತ್ಯ ಕ್ರಮಗಳು ಮುಂಚಿತವಾಗಿ ಏನೆಲ್ಲ ಕೈಗೊಳ್ಳಬೇಕು ಅದರ ಕಡೆ ಹೆಚ್ಚು ಗಮನ ಕೊಟ್ಟಿದ್ದಾರೆ. ಆರೋಗ್ಯ ಇಲಾಖೆ ಮತ್ತೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಈ ಸಿದ್ಧತೆಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಗಮನ ಹರಿಸಲಾಗ್ತಾ ಇದೆ. ಈ ಕೋವಿಡ್ ವೈರಸ್ಗೆ ಆರಂಭದಲ್ಲೇ ಕಡಿವಾಣ ಹಾಕಬೇಕು ಅಂತ ಹೇಳಿ ಸರ್ಕಾರ ಪ್ಲಾನ್ ಮಾಡ್ತಾ ಇರೋದು. ಎಲ್ಲ ಆಸ್ಪತ್ರೆಗಳನ್ನು ಬಳಸಿಕೊಂಡು ಚಿಕಿತ್ಸೆ ನೀಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ನಿಗದಿತ ಆಸ್ಪತ್ರೆಗಳಿಗಷ್ಟೇ ಅಲ್ಲದೆ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಚಿಕಿತ್ಸೆ ನೀಡಬೇಕು ಅನ್ನೋ ನಿರ್ಧಾರ. ಎಲ್ಲ ಆಸ್ಪತ್ರೆಗಳಲ್ಲಿ ಬೆಡ್ ವ್ಯವಸ್ಥೆ ಆಗಬೇಕು, ಆಕ್ಸಿಜನ್ ಪೂರೈಕೆ ಇರಬೇಕು, ವೆಂಟಿಲೇಟರ್ಗಳು, ಔಷಧಿ ಎಲ್ಲವೂ ಕೂಡ ಯಾವುದು ಕೊರತೆ ಆಗಬಾರ್ದು. ಬೆಡ್, ಆಕ್ಸಿಜನ್, ವೆಂಟಿಲೇಟರ್ ಮತ್ತು ಔಷಧಿ ಖರೀದಿಗೆ ಸನ್ನದ್ಧರಾಗಿರಬೇಕು ಅನ್ನೋ ಸೂಚನೆ ಇದೆ. ಯಾವುದೇ ಕಾರಣಕ್ಕೂ ಕೂಡ ಸಾವಾಗದ ಹಾಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಸೂಚನೆ ಕೊಡಲಾಗಿದೆ. ಇನ್ನು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಆರೋಗ್ಯ ಸಚಿವರು ಭೇಟಿ ನೀಡೋದಕ್ಕೂ ನಿರ್ಧಾರ ಮಾಡಿದ್ದಾರೆ. ಇವತ್ತಿಂದ ಜಿಲ್ಲಾ ಆಸ್ಪತ್ರೆಗಳಿಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡ್ತಾರೆ, ರೌಂಡ್ಸ್ ಹೋಗ್ತಾರೆ. ಆ ಮೂಲಕ ಕೋವಿಡ್ ನಿಯಂತ್ರಣಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಪಣ ತೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.